ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಅಡ್ಮಿಷನ್ ಫಸ್ಟ್ ಇಯರ್ 2024-25 ಯಾರು ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡಿರಿ ಡಿಪ್ಲೊಮಾಗೆ, ಈಗಾಗಲೇ ಅಪ್ಲಿಕೇಶನ್ ಹಾಕಿದವರು ಆನ್ಲೈನ್ನಲ್ಲಿ ಮೆರಿಟ್ ಲಿಸ್ಟ್ ಬಿಟ್ಟ ಪ್ರಕಾರ ನಿಮಗೆ ಸೀಟ್ ಅಲಾಟ್ ಮಾಡಿದ್ದಾರೆ. ಯಾವ ಕಾಲೇಜು ಮತ್ತು ಯಾವ ಬ್ರಾಂಚ್ ಅಂತ ಹೇಳಿದ್ರೆ ಆಲ್ರೆಡಿ ಸೀಟ್ ಅಲಾಟ್ ಮಾಡಿದ್ದಾರೆ. ಮತ್ತು ಅಡ್ಮಿಷನ್ ಮಾಡಿಸ್ಲಿಕ್ಕೆ 2 days ಟೈಮ್ ಕೊಟ್ಟಿದ್ದರು, May 28 ಮತ್ತು 29 ಅಂಥೇಳಿ. ಆವಾಗ ಅಡ್ಮಿಷನ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸಪೋಸ್ ಯಾರಾದರೂ ಅಡ್ಮಿಷನ್ ಮಾಡಿಸಿರದೇ ಇದ್ದರೆ, ಯಾವುದೋ ಒಂದು ರೀಸನ್ನಿಂದ ನೀವು ಮಾಡಿಸಿರಲಿಲ್ಲ ಅಂದರೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಿಮಗೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ, ಇಲ್ಲಿ ನೀವು ನೋಡ್ಬೋದು. ನೋಟ್: admission to online seat allotted candidates, already allot ಆದವ್ರಿಗೆ it can be given up to 4/6/2024 ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅಪ್ ಟು June 4 ತನಕ ನಿಮ್ಗೆ ಟೈಮ್ ಐತಿ. 4 more days, ಇನ್ನೂ 4 ದಿವಸ ಟೈಮ್ ಐತಿ. ಅಷ್ಟರೊಳಗಡೆ ನೀವು ಹೋಗಿ ಅಡ್ಮಿಷನ್ ತೊಗೊಳ್ರಿ. ಸಪೋಸ್ ಇನ್ನೂ ಯಾರೂ ಅಪ್ಲೈ ಮಾಡಿಲ್ಲ, ಆನ್ಲೈನಲ್ಲಿ ಯಾರೂ ಅಪ್ಲೈ ಮಾಡಿಲ್ಲ, ಯಾವುದೋ ರೀಸನ್ನಿಂದ ನಿಮ್ಗೆ ಗೊತ್ತಾಗಲಾರ್ದೆ ಅಪ್ಲೈ ಮಾಡದೆ ಹೋದರೆ, ಡಿಪ್ಲೊಮಾ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಆಫ್ಲೈನ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ನೀವೇನು ಮಾಡಬೇಕಂದ್ರೆ, ನೀವು ಕಾಲೇಜಿಗೆ ಹೋಗಿ ಭೇಟಿಯಾಗ್ರಿ. ನಿಮ್ಮ ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್, ನೀವು ಯಾವ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೋಬೇಕಂತ ಅಂದ್ಕೊಂಡ್ರಲ್ಲ ಅಲ್ಲಿ ಹೋಗಿ ನೀವು ಭೇಟಿಯಾಗ್ರಿ. ಯಾವುದಾದ್ರೂ ಸೀಟ್ ವೇಕೆನ್ಸಿ ಇದ್ದರೆ ನಿಮಗೆ ಅಡ್ಮಿಷನ್ ಕೊಡ್ತಾರೆ ಅವರು. ಓಕೆ, ಸೊ ಇಮಿಡಿಯೇಟ್ಲಿ ಹೋಗಿ ಭೇಟಿಯಾಗ್ರಿ. ಟೈಮ್ ಭಾಳ ಕಡಿಮೆ ಐತಿ. ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿಕೊಡ್ರಿ. ಮತ್ತು ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ, ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಸೊ ಪ್ರೆಸ್ ದ ಬೆಲ್ ಐಕಾನ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ಡಿಪ್ಲೊಮಾ ರಿಲೇಟೆಡ್ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಸಿಗ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.